ಇಳಕಲ್ ಯೂತ್ ಕಮಿಟಿ ವತಿಯಿಂದ ಪ್ರತಿಭಟನೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ನಿಂದನೆ ಮತ್ತು ಅವಹೇಳನ ಹೇಳಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿ. ರಾಮಗಿರಿ ಮಹಾರಾಜರಿಂದ ಪ್ರವಾದಿ ಮೊಹಮ್ಮದ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಮತ್ತು ಧರ್ಮ ನಿಂದನೆಯ ಖಂಡನೆಯ ಬಗ್ಗೆ ಇಳಕಲ್ ಶಹರದ ಮುಸ್ಲಿಂ ಜನ ಪ್ರವಾದಿ ಮೊಹಮ್ಮದ್ ಅವರ ವಿರುದ್ಧ ರಾಮಗಿರಿ ಮಹಾರಾಜ ಮಾಡಿದ ಪ್ರಚೋದಕ ಮತ್ತು ಅತ್ಯಂತ ಅವಹೇಳನಕಾರಿ ಹೇಳಿಕೆಗಳ ಬಗ್ಗೆ ನಮ್ಮ ಆಳವಾದ ನಿಂದನೆ ಮತ್ತು ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸುತ್ತೇವೆ. ಪ್ರವಾದಿ ಮೊಹಮ್ಮದ್ ಅವರ ವಿರುದ್ಧ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನವಾಗಿ ನಾಸಿಕ್ ಜಿಲ್ಲೆಯ ಸಿನ್ನಾರ ತಾಲೂಕಿನ ಪಾಂಚಲೆ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಈ ಹೇಳಿಕೆಯನ್ನ ಮಾತನಾಡಿದ್ದು ನಿಜವಿದ್ದುದನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯಲಾಗಿದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆಯಾಗಿ ವೈರಲ್ ಆಗಿರುತ್ತೆ. ಈ ಹೇಳಿಕೆ ವಿಷಯವು ಮುಸ್ಲಿಮರ ಧಾರ್ಮಿಕ ಭಾವನೆಯನ್ನ ಹಾಳು ಮಾಡುವ ಮತ್ತು ಕೋಮು ವೈಷಮ್ಯವನ್ನು ಪ್ರಚೋದಿಸುವ ಅಬ್ಬರದ ಪ್ರಯತ್ನವಾಗಿದೆ. ಹೀಗಾಗಿ ಇಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಇಳಕಲ್ ಯೂತ್ ಕಮಿಟಿ ವತಿಯಿಂದ ಹೋರಾಟ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಗರದ ಮುಸ್ಲಿಂ ನಾಯಕರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಇಳಕಲ್ ಯೂತ್ ಕಮಿಟಿ ವತಿಯಿಂದ ಇದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರುವ ಉದ್ದೇಶ, ಕೆಲದ ದಿನ ಹಿಂದೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಲ್ಲಿ ತನ್ನನ್ನು ತಾನು ಒಂದು ಧರ್ಮಗುರು ಹೇಳಿಕೊಳ್ಳಿರುವ ರಾಮಗಿರಿ ಸ್ವಾಮೀಜಿ ಮಹಾರಾಜ್ ಎಂಬುವನು ಮುಸಲ್ಮಾನರ ಜೀವ, ಮಾಲು, ಎಲ್ಲ ಮಕ್ಕಳು ಎಲ್ಲಕ್ಕಿಂತ ಪ್ರಿಯವಾದಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅವಹೇಳನಕಾರಿ ಮಾತನ್ನು ಹೇಳಿ ಇಡೀ ದೇಶದ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುವ ಪ್ರಯತ್ನ ಮಾಡಿರುತ್ತಾರೆ. ಆ ಒಂದು ಘಟನೆಗೆ ವಿರೋಧವಾಗಿ ಎಲ್ಲ ಮುಸ್ಲಿಮರ ಒಂದು ನೋವು, ನಾವು ಪಟ್ಟಿರುವಂತಹ ಒಂದು ನೋವನ್ನು ಹೇಳಲಿಕ್ಕೆ, ತೋರಿಸಲಿಕ್ಕೆ ಸಂವಿಧಾನಬದ್ಧವಾಗಿ ನಮಗೆ ಕೊಟ್ಟಂತಹ ಹಕ್ಕನ್ನು ಉಪಯೋಗಿಸಿ ಇವತ್ತು ನಾವು ದರ್ಗಾದಿಂದ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರ ಒಂದು ಆ ಕಚೇರಿವರೆಗೆ ಮನವಿ ಕೊಡಲಿಕ್ಕೆ ಈ ಒಂದು ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಮುಸಲ್ಮಾನರು, ಭಾರತೀಯ ಮುಸಲ್ಮಾನರು ವಿಶೇಷವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. ತಮ್ಮ ವೈಯಕ್ತಿಕವಾಗಿ ಬಂದಾಗ ಅದು ಪ್ರಾಣ ಹಾನಿಯಾಗಲಿ, ಜೀವ ಹಾನಿಯಾಗಲಿ, ವಸ್ತು ಹಾನಿಯಾಗಲಿ, ಮಕ್ಕಳ ಮಾರಣ ಹೋಮವಾಗಲಿ, ಬೇಕಾದಾಗಲಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. ಆದರೆ ನಮ್ಮ ಪ್ರವಾದಿಗಳು, ಅಂತಿಮ ಪ್ರವಾದಿಗಳು, ಮಾನವ ಕುಲದ ವಿಮೋಚಕರಾದಂತ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಒಂದು ಸಾಸಿವೆ ಕಾಳಷ್ಟು ಏನಾರ ಒಂದು ಆಹ್ವಾನ ಬಂದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಈ ಹಿಂದೆ ನುಪುರ್ ಶರ್ಮಾ ಎಂಬ ಒಂದು ಮಹಿಳೆ ಇದೇ ತರ ಒಂದು ಹೇಳಿಕೆ ಕೊಟ್ಟು ರಾಜ್ಯದಲ್ಲಿ, ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಈಗ ಈ ಸ್ವಾಮೀಜಿ ಮಾಡ್ತಾ ಇದ್ದಾರೆ. ಅವಾಗವಾಗ ನಾವು ನೋಡ್ತಾ ಇದ್ದೇವೆ, ತಮ್ಮನ್ನು ತಾವು ಪ್ರಚಾರಕ್ಕೆ ಮಾಡಿಕೊಳ್ಳಲಿಕ್ಕೆ ಪೈಗಂಬರರ ಒಂದು ಇದರಲ್ಲಿ ತಮ್ಮ ನಾಲಿಗೆ ಹರಿಬಿಡ್ತಾ ಇದ್ದಾರೆ. ನಾವು ಇವತ್ತಿನ ದಿವಸ ಕಾನೂನುಬದ್ಧವಾಗಿ ತಹಸೀಲ್ದಾರ್ ಅವರ ಮುಖಾಂತರ ಮತ್ತೆ ಇಲ್ಲಿದ್ದಂತ ನಮ್ಮ ಮೀಡಿಯಾ ಬಂಧುಗಳ ಮುಖಾಂತರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಬಲವಾದ ಒಂದು ಮನವಿ ಮಾಡ್ತಾ ಇದ್ದೇವೆ. ನೀವು ಪೈಗಂಬರವರ ಒಂದು ಇದರಲ್ಲಿ ಯಾರಾದರೂ ಒಂದು ಧಕ್ಕೆ ಮಾಡಿದಲ್ಲಿ ಒಂದು ಕಠಿಣ ಕಾನೂನನ್ನು ನೀವು ಜಾರಿಗೆ ತರಬೇಕು. ಇಲ್ಲದೆ ಹೋದಲ್ಲಿ ಮತ್ತೆ ಒಂದು 4 ತಿಂಗಳು ಬಿಟ್ಟು ಮತ್ತೆ ಅವನವರೊಬ್ಬ ಎಲ್ಲೇ ಕುಂತು ಮತ್ತೊಂದು ನಾಲಿಗೆ ಹರಿಬಿಡ್ತಾನೆ. ಕಠಿಣ ಶಿಕ್ಷೆ ಕಾನೂನಿನ ಮುಖಾಂತರ ಕೊಡಲಾಗುವುದಿಲ್ಲವೋ ಇದು ನಿಲ್ಲುವುದಿಲ್ಲ. ಇದರಿಂದ ಏನಾಗುತ್ತೆ, ಮುಸ್ಲಿಮರು ತೆರಳಿ ಬೀದಿಗಿಳಿಬೇಕಾಗುತ್ತೆ. ಆದ ಕಾರಣ ನಾವು
ಇವತ್ತು ಈ ಸಂಘಟನೆ ಮುಖಾಂತರ ಇಡೀ ಇಳಕಲ್ ಮುಸ್ಲಿಂ ಮುಖಾಂತರ ಇಡೀ ರಾಜ್ಯ ಮತ್ತು ರಾಷ್ಟ್ರದ ಮುಸ್ಲಿಂ ಅಲ್ಪಸಂಖ್ಯಾತರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಾವು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಇದರಲ್ಲಿ ಏನಾದರೂ ಇಂಥ ಅವಹೇಳನಕಾರಿ ಯಾರಾದರೂ ಹೇಳಿಕೆಯನ್ನು ಕೊಟ್ಟರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆಯನ್ನು ವಿಧಿಸಿದಾಗ ಮಾತ್ರ ಇಂತಹದೊಂದು ಹೇಳಿಕೆಗಳು ಕೊಡುವುದು ತಪ್ಪುತ್ತದೆ. ಇದರಿಂದ ಸಮಾಜದಲ್ಲಿ ಶಾಂತಿ ಉಂಟಾಗುವುದು ನಿಲ್ಲುತ್ತದೆ. ಇಲ್ಲವಾದರೆ ಹೋದಲ್ಲಿ ಮತ್ತೊಬ್ಬರು ಯಾರು ಹುಟ್ಟುಕೊಳ್ತಾನೆ ಮತ್ತು ತನ್ನ ಸ್ವಂತ ಪ್ರಚಾರಕ್ಕಾಗಿ ಇಂತಹ ಒಂದು ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಅಶಾಂತಿಗೆ ಕಾರಣರಾಗುತ್ತಾರೆ. ನಾವು ಭಾರತೀಯರು, ನಾವು ಪೈಗಂಬರರ ವಿಷಯ ಬಂದಾಗ ಎಷ್ಟರ ಮಟ್ಟಿಗೆ ಹೋಗ್ಬಿಡ್ತೀವಿ. ಆದರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರುವವರು. ನಾವು ಈ ದೇಶದ ಕಾನೂನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ಗೌರವಿಸಿ ಸಂವಿಧಾನಬದ್ಧವಾಗಿ ನಮ್ಮ ನೋವನ್ನು ನಲಿವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಪ್ರತಿಭಟನೆ ಮುಖಾಂತರ. ನಾನು ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಆದಷ್ಟು ಬೇಗನೆ ಮುಂದಿನ ಅಧಿವೇಶನದಲ್ಲಿ ನೀವು ಇಂಥವರ ವಿರುದ್ಧ ಯಾರು ಈ ದೇಶದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಒಂದು ಕಠಿಣ ಕಾನೂನನ್ನು ತಂದು ಇದಕ್ಕೆ ಪೂರ್ಣ ವಿರಾಮವನ್ನು ನೀಡಬೇಕೆಂದು ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಮಗಿರಿ ಸ್ವಾಮಿಗೆ ಧಿಕ್ಕಾರ. ಪೈಗಂಬರ ವಿರುದ್ಧ ಅವಹೇಳನಕಾರಿ ಹೇಳಿರುವ ಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ. ಸಮಾಜದಲ್ಲಿ ಅಶಾಂತಿಯನ್ನು ಹೊರಡಿಸುತ್ತಿರುವ ಸ್ವಾಮೀಜಿಗೆ. ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬ್ನು ಇಲ್ಲಿದ್ದಂತ ಎಲ್ಲ ಮಾಧ್ಯಮ ಮುಂದೆ ನಮ್ಮ PSI ಮೇಡಮ್ ಅವರ ಮುಂದೆ ನಾವು ಹೇಳಿದ್ದೇವೆ. ಅದನ್ನು ಮತ್ತೊಮ್ಮೆ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸುತ್ತೇನೆ. ತಮ್ಮ ಮುಖಾಂತರ ತಾವು ಸರ್ಕಾರಕ್ಕೆ ನಮ್ಮ ಒಂದು ಮನವಿ ಸಲ್ಲಿಸಬೇಕು. ಇಂಥ ಅವಹೇಳನಕಾರಿ ಹೇಳುವ ಪ್ರತಿಯೊಬ್ಬ ನಮ್ಮಲ್ಲಿ ಒಂದು ಕಠಿಣ ಕಾನೂನೊಂದು ರಚನೆ ಮಾಡಿ ಇನ್ನು ಮುಂದೆ ಇಂಥ ಪೈಗಂಬರರ ಇದರಲ್ಲಿ ಯಾರು ಇಂಥ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳಲಾರದಂತ ಒಂದು ಕಠಿಣ ಕಾನೂನು ರಚಿಸಿದಾಗ ಮಾತ್ರ ಇಂಥವ್ರ ಬಾಯಿಗೆ ಬೀಗ ಬೀಳುತ್ತದೆ. ಇಲ್ಲಂತಂದ್ರೆ ಮತ್ತೊಂದು ಸಭೆ ಹೋಗುತ್ತೆ, ಮತ್ತೆ ಅವರೊಬ್ಬ ಹುಟ್ಟಿ ಬರ್ತಾನೆ. ಆದ ಕಾರಣ ಇದರಿಂದ ಮುಸ್ಲಿಮರಿಗೆ ಬಹಳ ನೋವಾಗುತ್ತದೆ. ನಾನು ಒಂದು ಮಾತು ಮತ್ತೊಮ್ಮೆ ಈಗಾಗಲೇ ಹೇಳಿದ್ದೇನೆ, ಹೇಳಲು ಬಯಸುತ್ತೇನೆ. ಪೈಗಂಬರವರ ವಿಷಯ ಬಂದಾಗ ಮುಸಲ್ಮಾನ ಎಷ್ಟೇ ದಡ್ಡ ಇರಲಿ, ಒಂದು ನಮಾಜಿ ಒಂದು ಹೊತ್ತಿನ ನಮಾಜಿ ಮಾಡಲಾರದೇ ಇರಲಿ, ಆದರೆ ಪೈಗಂಬರರ ವಿಷಯ ಬಂದಾಗ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಪ್ರತಿಯೊಬ್ಬ ಮುಸಲ್ಮಾನ ತಯಾರಿರ್ತಾನೆ ಎಂದು ಹೇಳುವುದು ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಪೈಗಂಬರರ ವಿಷಯ ಬಂದಾಗ ನಾವು ನಮ್ಮ ಜಾನು ಮಾಲು ಯಾವುದಕ್ಕೂ ನಾವು ಹೆದರೋದಿಲ್ಲ, ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಾವು ಎಲ್ಲಿಯ ಮಟ್ಟಿಗೆ ಹೋಗಬೇಕಾದ್ರೂ ನಾವು ಸಿದ್ಧರಿದ್ದೇವೆ. ಆದರೆ ನಾವು ವಾಸಿಸುತ್ತಿರುವುದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಗೌರವ ಮತ್ತು ಅದರ ಬಗ್ಗೆ ಒಂದು ವಿಶ್ವಾಸ ಇದೆ. ಆ ಸಂವಿಧಾನಬದ್ಧ ಹಕ್ಕನ್ನು ಬಳಸಿಕೊಂಡು ನಾವು ನಮ್ಮ ನೋವು ಮತ್ತು ನಲಿವು ನಾವು ಮುಸಲ್ಮಾನರು ಪಡುತ್ತಿರುವ ಒಂದು ಆತಂಕವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಒಂದು ಮನವಿ ಮುಖಾಂತರ ಬಂದಿದ್ದೇವೆ. ಆ ಮನವಿಯನ್ನು ಇಳಕಲ್ ಯೂತ್ ಕಮಿಟಿ ವತಿಯಿಂದ ಇದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ತಾವು ಈ ಮನವಿಯನ್ನು ಕೇಳಿ ಮುಂದೆ ಸರ್ಕಾರಕ್ಕೆ ಮುಟ್ಟಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ತಹಶೀಲ್ದಾರ್ ಸಾಹೇಬರು ಇಳಕಲ್. ವಿಷಯ: ರಾಮಗಿರಿ ಮಹಾರಾಜರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಮತ್ತು ಧರ್ಮ ನಿಂದನೆಯ ಖಂಡನೆಯ ಬಗ್ಗೆ. ಮಾನ್ಯರೇ, ನಾವು ಇಳಕಲ್ ಶಹರದ ಮುಸ್ಲಿಂ ಜನರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ರಾಮಗಿರಿ ಮಹಾರಾಜರು ಮಾಡಿದ ಪ್ರಚೋದಕ ಮತ್ತು ಅತ್ಯಂತ ಅವಹೇಳನಕಾರಿ ಹೇಳಿಕೆಗಳ ಬಗ್ಗೆ ನಮ್ಮ ಆಳವಾದ ನಿಂದನೆ ಮತ್ತು ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸುತ್ತೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿರುದ್ಧ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನಕಾರಿ ನಾಸಿಕ್ ಜಿಲ್ಲೆಯ ಸಿನ್ನಾರ್ ತಾಲೂಕಿನ ಪಾಂಚಾಲೆ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಈ ಹೇಳಿಕೆಗಳನ್ನು ಮಾತನಾಡಿದ್ದು ನಿಜವಿದ್ದುದನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯಲಾಗಿದೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆಯಾಗಿ ವೈರಲ್ ಆಗಿರುತ್ತದೆ. ಈ ಹೇಳಿಕೆಯ ವಿಷಯವನ್ನು ಮುಸ್ಲಿಂ ಧಾರ್ಮಿಕ ಭಾವನೆಗಳು ಹಾಳು ಮಾಡುವ ಮತ್ತು ಕೋಮ ವೈಷಮ್ಯವನ್ನು ಪ್ರಚೋದಿಸುವ ಅಬ್ಬರದ ಪ್ರಯತ್ನವಾಗಿದೆ. ಹೀಗಾಗಿ ತಾವುಗಳು ಈ ನಾಚಿಗೇಡಿನ ವಿರುದ್ಧ ಭಾರತೀಯ ದಂಡ ಸಂಹಿತೆ 1860ರ
ಸೆಕ್ಷನ್ 295A ಕಲಂ ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಂಡು ಬಂಧಿಸಬೇಕು. ಭಾರತೀಯ ದಂಡ ಸಂಹಿತೆ 295A ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರಿತ ಕೃತ್ಯಗಳಿಗೆ ಶಿಕ್ಷೆಯನ್ನು ನೀಡುತ್ತದೆ. ಅದು ಯಾವುದೇ ವರ್ಗದ ಧಾರ್ಮಿಕ ಭಾವನೆಗಳನ್ನು, ಅದರ ಧರ್ಮ ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಮೂಲಕ ಆಕ್ರೋಶಗೊಳಿಸುವ ಉದ್ದೇಶಗಳನ್ನು ಹೊಂದಿದೆ. ಇದು ಭಾರತದಲ್ಲಿ ದ್ವೇಷ ಭಾಷಣ ಕಾನೂನುಗಳಲ್ಲಿ ಒಂದಾಗಿದೆ. ಈ ಕಾನೂನು ಭಾರತದಲ್ಲಿರುವ ಎಲ್ಲ ಧರ್ಮಗಳ ವಿರುದ್ಧ ಧರ್ಮ ನಿಂದನೆಯನ್ನು ನಿಷೇಧಿಸುತ್ತದೆ. ಭಾರತೀಯ ನ್ಯಾಯ ಸಂಹಿತೆ BNS 2023 ಸೆಕ್ಷನ್ 295A ಪದಗಳ, ಚಿಹ್ನೆಗಳು ಅಥವಾ ಗೋಚರ ಪ್ರಾತಿನಿಧ್ಯಗಳ ಮೂಲಕ ಭಾರತ ಯಾವುದೇ ವರ್ಗದ ನಾಗರಿಕ ಧಾರ್ಮಿಕ ನಂಬಿಕೆಗಳನ್ನು ಉದ್ದೇಶಪೂರ್ವಕವಾಗಿ ಮತ್ತು ದುರುದ್ದೇಶಪೂರ್ವಕವಾಗಿ ಅವಮಾನಿಸುವ ಅಥವಾ ಅವಮಾನಿಸಲು ಪ್ರಯತ್ನಿಸುವ ಯಾರೇ ಆಗಿರಲಿ ಅವರು ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಂನ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಮತ್ತು ಅವರ ಕಡೆಗೆ ಯಾವುದೇ ಕ್ರಿಯೆ ಅಥವಾ ಧರ್ಮ ನಿಂದನೆಯ ಪ್ರಪಂಚಾದ್ಯಂತ ಮುಸ್ಲಿಮರು ಆಳವಾಗಿ ದುಃಖಿಸುತ್ತದೆ. ಅಂತಹ ಘಟನೆಗಳು ಅಪರಾಧದ ಸಂದರ್ಭ ಮತ್ತು ತೀವ್ರತೆಗೆ ಅನುಗುಣವಾಗಿ ಶಾಂತಿಯುತ ಪ್ರದರ್ಶನಗಳಿಂದ ಹಿಡಿದು ನಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ತಾವುಗಳು ಒಂದು ವಿಷಯ ತಿಳಿಪಡಿಸುವುದೇನೆಂದರೆ, ಶಾಂತಿಯಿಂದ ಬಲವಾದ ತೀವ್ರತೆಗೆ ಪ್ರದರ್ಶನ ಅಂದರೆ ಉಪವಾಸ ನಡೆಯಬಹುದು. ರಾಮಗಿರಿ ಮಹಾರಾಜ್ ನೀಡಿರುವ ಪ್ರಚೋದನಕಾರಿ ಹೇಳಿಕೆಗಳು ಸ್ವೀಕಾರಾರ್ಹವಲ್ಲ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತಂದಿದೆ. ಕಾನೂನನ್ನು ಎತ್ತಿ ಹಿಡಿಯಲು ಮತ್ತು ಮತ್ತಷ್ಟು ಕೋಮು ಉದ್ವಿಗ್ನತೆಯನ್ನು ತಡೆಯಲು ಅವರ ಬಂಧನ ಸೇರಿದಂತೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಈ ನಿರ್ಣಯದ ವಿಷಯಕ್ಕೆ ನಿಮ್ಮ ಗಮನಕ್ಕೆ ತಂದಿರುವುದು ನಿಜ ಇರುತ್ತದೆ ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ನಾವು ನಂಬುತ್ತೇವೆ. ಇಲ್ಕಲ್ ಜನತೆ. बैनर फोड़ा जरा तुम्हारा पेट चार सर को जरा ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಕಲ್ ಯೂತ್ ಕಮಿಟಿ ವತಿಯಿಂದ ಪ್ರವಾದಿ ಮೊಹಮ್ಮದರನ್ನು ಅವಮಾನಿಸಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತು ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿಯನ್ನು ಸೂಕ್ತ ಕ್ರಮ ಜರುಗಿಸುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪುವಂಥ ಎಲ್ಲರಿಗೂ